ನಮಸ್ಕಾರ ಸ್ನೇಹಿತರೆ, ಕನ್ನಡದಲ್ಲಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡುವ ಎಲ್ಲ ಯೂಸ್ಫುಲ್ ಕಂಟೆಂಟ್ ಮತ್ತು ಜಾಬ್ ಅಪ್ಡೇಟ್ಸ್ ಬಗ್ಗೆ ನಿಮಗೆ ವಿಡಿಯೋ ನೋಟಿಫಿಕೇಶನ್ ಬರುತ್ತದೆ. ಸೊ ಯಾವುದೇ ವಿಡಿಯೋ ಮಿಸ್ ಆಗುವುದಿಲ್ಲ. ಇವತ್ತಿನ ಈ ವಿಡಿಯೋ ಬಂದುಬಿಟ್ಟು ದಿ ಹಟ್ಟಿ ಗೋಲ್ಡ್ ಮೈನ್ ಕಂಪ್ನಿ ಕಡೆಯಿಂದ ಸುಮಾರು 135 ಪೋಸ್ಟ್ಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಆಮೇಲೆ ವೇತನ ಶ್ರೇಣಿ, ಫೀ ಸ್ಟ್ರಕ್ಚರು, ಕ್ವಾಲಿಫಿಕೇಶನು, ಇದ್ರ ಬಗ್ಗೆ ಎಲ್ಲ ಇವತ್ತು ಈ ವಿಡಿಯೋದಲ್ಲಿ ನೋಡೋಣ. ಆಮೇಲೆ ಅರ್ಜಿಯನ್ನು ಹೇಗೆ ಅಪ್ಲೈ ಮಾಡೋದಂತ ಇದನ್ನು ನಾನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಫುಲ್ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಒಂದೊಂದಾಗಿ ನಾವು ನೋಡ್ಕೊಂತ ಹೋಗೋದಾದ್ರೆ, ಸಹಾಯಕ ಫೋರ್ಮೆನ್ ಗಣಿ ಅಂತಂದ್ರೆ 15 ಹುದ್ದೆಗಳಿದೆ. 3 ವರ್ಷ ಡಿಪ್ಲೊಮಾ ಮೈನಿಂಗ್ದಲ್ಲಿ ಮುಗಿದಿರಬೇಕು. ಸೊ ಇದೇ ತರನಾಗಿ ಎಲ್ಲ ಪೋಸ್ಟ್ಗಳನ್ನ ಇವರು ಡಿವೈಡ್ ಮಾಡಿದ್ದಾರೆ. ಯಾವ್ಯಾವ ವಿದ್ಯಾರ್ಥಿ ಏನಾಗಿರಬೇಕು, ಹುದ್ದೆಗಳ ಸಂಖ್ಯೆ ಎಷ್ಟು, ಇಲ್ಲಿ ನೋಡ್ಕೊಂಡು ಹೋಗ್ಬೋದು. ಸಹಾಯಕ ಫೋರ್ಮೆನ್ ಸಿವಿಲ್ಗೆ, ಎಲೆಕ್ಟ್ರಿಕಲ್ಗೆ, ಭೂಗರ್ಭಶಾಸ್ತ್ರ, ಆಮೇಲೆ ಸಹಾಯಕ ಫೋರ್ಮೆನ್ ಡೈಮಂಡ್ ಡ್ರಿಲ್ಲಿಂಗ್, ಈ ತರನಾಗಿ ಡಿಫ್ರೆಂಟ್ ಆಮೇಲೆ ಮೆಕ್ಯಾನಿಕಲ್ಲು, ಭದ್ರತಾ ನಿರೀಕ್ಷಕರು, ಹುದ್ದೆಗಳ ಸಂಖ್ಯೆ 6, ಈ ತರನಾಗಿ ಎಲ್ಲವನ್ನು ಡಿವೈಡ್ ಮಾಡ್ಕೊಂತ ಹೋಗಿದ್ದಾರೆ ಇವರು. ಆಮೇಲೆ ನಿಗದಿಪಡಿಸಿರುವ ಕೊನೆಯ ದಿನಾಂಕ ಬಂದ್ಬಿಟ್ಟು 3/5/2024. ಇದಕ್ಕೆ ಅಪ್ಲಿಕೇಶನ್ ಫೀ ಎಷ್ಟಿದೆ ಅಂತಂದ್ರೆ, ಮಾಜಿ ಸೈನಿಕ ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 100 ರೂಪಾಯಿ ಇರುತ್ತದೆ ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಪ್ರವರ್ಗ 2A 3A 3B ದವರಿಗೆ 300 ರೂಪಾಯಿ ಇರುತ್ತದೆ. ಆಮೇಲೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಇರುತ್ತದೆ. ಸೊ ಎಕ್ಸಾಮ್ ಪ್ಯಾಟರ್ನು ಕಂಪ್ಯೂಟರ್ ಆಧಾರಿತ CBT ಒಂದು ಟೆಸ್ಟ್ ಇರುತ್ತದೆ. ಇದ್ರ ಬೇಸ್ ಮೇಲೆ ಎಷ್ಟು ಅಂಕಗಳನ್ನ ತಗೊಂಡಿರ್ತೀರಾ ಅದು ಮೆರಿಟ್ ಮೇಲೆ ಸೆಲೆಕ್ಟ್ ಮಾಡಲಾಗುತ್ತದೆ. ಟೋಟಲ್ 135ರಲ್ಲಿ ಅಸಿಸ್ಟೆಂಟ್ ಫೋರ್ಮೆನ್ 41 ಹುದ್ದೆಗಳು, ಆಮೇಲೆ ಸೆಕ್ಯೂರಿಟಿ ಇನ್ಸ್ಪೆಕ್ಟರ್ ಆಗಿ 6 ಹುದ್ದೆಗಳು, ITI ಪಿಟರ್ ಏನ್ ಮಾಡಿರ್ತೀರಾ ಅವ್ರಿಗೆ 64 ಹುದ್ದೆಗಳು, ಸೆಕ್ಯೂರಿಟಿ ಗಾರ್ಡ್ಗೆ 24 ಹುದ್ದೆಗಳು. ಈ ತರನಾಗಿ ಒಂದು ಇವರು ಡಿವೈಡ್ ಮಾಡಿದ್ದಾರೆ. ಹೇಗೆ ಅಪ್ಲೈ ಮಾಡೋದು ಅಂತ ನಾನು ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಏನಂತಂದ್ರೆ 135 ಪೋಸ್ಟ್ ಕಡಿಮೆ ಇದೆ. ಸೊ ಏನಕ್ಕೆ ಅಪ್ಲೈ ಮಾಡೋಣ, ಸುಮ್ಮನೆ ವೇಸ್ಟು, ಆ ಮೈಂಡ್ ಸೆಟ್ ಇಟ್ಕೊಂಡು ಕುಂದಿರಬೇಡಿ. ಸೊ ಅಪ್ಲೈ ಮಾಡಿ, ಟ್ರೈ ಮಾಡಿ, ಯಾಕಾಗಿರ್ಬೋದು. ಎಲ್ಲರೂ ನಿಮ್ಮ ಮೈಂಡ್ ಸೆಟ್ ಇಟ್ಕೊಂಡು ಅಪ್ಲೈ ಮಾಡಿಲ್ಲ ಅಂತಂದ್ರೆ ನೀವು ಲಕ್ಕಿ ಅಂತಾನೆ ಹೇಳ್ಬೋದು. ಸೊ ಇವಾಗ ನಾವು ಹೇಗೆ ಅಪ್ಲೈ ಮಾಡೋದಂತ ತಿಳಿಸ್ಕೊಡ್ತೀನಿ. ಈ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ರಿಜಿಸ್ಟ್ರೇಷನ್ ಇನ್ನೂ ಮಾಡ್ಕೊಂಡಿಲ್ಲ ಅಂತಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ 2 ಹುದ್ದೆಗಳಿದೆ. ಒಂದು ಗ್ರೇಡ್ ವೇಕೆನ್ಸಿ ಪೇ ಸ್ಕೇಲ್ ಬಂದ್ಬಿಟ್ಟು 20,000 42,000, ಇನ್ನೊಂದು 25,000 48,000 ಪ್ಲಸ್ ID ಅಪ್ಲಿಕೇಬಲ್ ಆಗಿರಬೇಕು. ಸೊ ಇವಾಗ ನಾವು ಫಸ್ಟ್ ಒಂದು ಟ್ರೈ ಮಾಡೋಣ. ಅಪ್ಲೈ ನಾವು ಅಂತ ಹೊಡೆದ್ರೆ ಇಲ್ಲಿ ಪ್ರೊಸೀಡ್ ಅಂತ ಕೊಡಬೇಕು. ಪ್ರೊಸೀಡ್ ಅಂತ ಕೊಟ್ಟ ಮೇಲೆ ಪ್ರೊಸೀಡ್ ಫಾರ್ ರಿಜಿಸ್ಟ್ರೇಷನ್. ಇದನ್ನ ಹೇಗೆ ಅಪ್ಲೈ ಮಾಡೋದಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ಪೇ ಸ್ಕೇಲ್ 25,000ದಿಂದ 48,000 ಏನಿದೆ, ಇದರಲ್ಲಿ ನಾನು G5 ಲೋಕಲ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ, ಅಥವಾ G5 ಬೋತ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ಫೀಲ್ಡಲ್ಲಿ ಹೋಗ್ಬೇಕು ಅನ್ಕೊಂಡಿರೋ. ಇದರಲ್ಲಿ ಅಸಿಸ್ಟೆಂಟ್ ಫೋರ್ಮೆನ್ ಮೆಕ್ಯಾನಿಕಲ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ ನಾನು. ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೀವು ಯಾವ ಕ್ಯಾಟಗರಿಯಲ್ಲಿ ಬರ್ತೀರಾ ಆ ಕ್ಯಾಟಗರಿಯಲ್ಲಿ ಎಷ್ಟು ಪೋಸ್ಟ್ ಇದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಾನು ಅನ್ರಿಸರ್ವ್ ಅಂತ ಹಾಕೋತೀನಿ. 3 ಇಯರ್ಸ್ ಡಿಪ್ಲೊಮಾ ಇಲ್ಲಿ ಮೆನ್ಷನ್ ಮಾಡ್ತಾರೆ ಅವರು. 3 ಇಯರ್ಸ್ ಡಿಪ್ಲೊಮಾ ಆಗಿರಬೇಕು. ಏಜ್ ರಿಲ್ಯಾಕ್ಸೇಷನ್ ಬಂದ್ಬಿಟ್ಟು ಈ ತರನಾಗಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡ್ಕೋಬಹುದು. ಜಸ್ಟ್ ಕ್ಲಿಕ್ ಮಾಡೋಣ. ಓಕೆ, ಇಲ್ಲಿ ಫಸ್ಟ್ ನೇಮು, ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ನೀವು ಎಲ್ಲೆಲ್ಲಿ ಅಪ್ಲಿಕೇಶನ್ ಹಾಕ್ತೀರಾ ಅದೇ ತರ ಸೇಮ್ ಇಲ್ಲಿನೂ ಸೇಮ್ ಅದೇ ಲೆಟರಲ್ಲೇ ಹಾಕಿ.
ಇಲ್ಲಿ ಕ್ಯಾಟಗರಿನ ಸೆಲೆಕ್ಟ್ ಮಾಡಬೇಕು. ನಾನು ಜಸ್ಟ್ ಜನರಲ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಆಮೇಲೆ ನೀವೇನಾದರೂ ಡಿಫ್ರೆಂಟ್ ಏಬಲ್ಡ್ ಇದ್ರೆ, ಅಂಗವಿಕಲ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡಿ. ವೈಡೋ ನೋ ಅಂತ ಸೆಲೆಕ್ಟ್ ಮಾಡ್ತೀನಿ. ಎಕ್ಸ್ ಸರ್ವಿಸ್ ಮ್ಯಾನ್ ಇಲ್ಲ, ನೋ ಅಂತ ಸೆಲೆಕ್ಟ್ ಮಾಡ್ತೀನಿ. ಜೆಂಡರ್ ಮೇಲ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಡೊಮೆಸ್ಟಿಕಲ್ ಕರ್ನಾಟಕ ಅಂದರೆ ನೀವು ಕರ್ನಾಟಕದಲ್ಲಿ ವಾಸಿಸಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ. ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿ. ಪ್ರಿಫರ್ಡ್ ಲೊಕೇಶನ್ನ ಇಲ್ಲಿ ಕೊಟ್ಟಿದ್ದೀರಾ, ಲೋಕಲ್ ಅಂತ ಕೊಡಿ. ಆರ್ ಯು ಬಿಲಾಂಗ್ಸ್ ಟು ರೂರಲ್ ಏರಿಯಾ ಅಂತ ಅಂದರೆ ಎಸ್ ಅಂದರೆ ಎಸ್ ಅಂತ ಕೊಡಿ. ಆರ್ ಯು ಕನ್ನಡ ಮೀಡಿಯಂ ಸ್ಟೂಡೆಂಟ್, ಎಸ್ ಅಂತ ಕೊಡಿ ನೀವು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆಗಿದ್ದರೆ. ಆರ್ ಯು ಬಿಲಾಂಗ್ ಟು ಪ್ರೊಜೆಕ್ಟ್ ಡಿಸ್ಪ್ಲೇಡ್ ಪರ್ಸನ್ ಅಂತಂದರೆ ಇದನ್ನ ನೋ ಅಂತ ಕೊಡಿ. ಬಿಲಾಂಗ್ಸ್ ಟು ಪ್ರೊಜೆಕ್ಟ್ ಡಿಸ್ಪ್ಲೇಡ್ ಅಂತಂದರೆ ನೀವೇನಾದರೂ ಲಾಸ್ ಮಾಡ್ಕೊಂಡಿದ್ರೆ, ನೀವೊಂದು ಇನ್ಕಮ್ ಕಡಿಮೆ ಇದ್ದರೆ, ಆಮೇಲೆ ಲಾಸ್ ಆಗಿ ಎಲ್ಲ ಅಸೆಟ್ಟು ಈ ಥರದಂಥ ಒಂದಷ್ಟು ಪರ್ಸನ್ಸ್ ಇರ್ತಾರೆ, ಅವ್ರಿಗಂತಾನೆ ಇದನ್ನ ಮೆನ್ಷನ್ ಮಾಡಿರ್ತಾರೆ. ನೀವು ಅಲ್ಲಿ ಆ ಥರದವ್ರು ಏನಾದರೂ ಇದ್ದರೆ ಎಸ್ ಅಂತ ಕೊಡಬೇಕು, ಇಲ್ಲಾಂದರೆ ನಾನು ನೋ ಕೊಡ್ತಿದ್ದೀನಿ. ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಹಾಕಿ. ಎಸ್ ಅಂತ ಅಂದರೆ ಇಲ್ಲಿ ನೋ ಅಂತ ಕೊಡಿ, ಇಲ್ಲಿ ಮೇಲೆ ನೋ, ಇಲ್ಲೂ ನೋ. ಯಾಕಂದರೆ ವೆದರ್ ನೀವೇನಾದರೂ ಡಿಸ್ಮಿಸ್ ಆಗಿದ್ರೆ ನೋ ಅಂತ ಕೊಡಿ, ಇಲ್ಲ ಅಂತಂದರೆ ಇಲ್ಲಿ ಅಡ್ರೆಸ್ ಲೈನ್ ನಂಬರ್ 1 ಅಂತ ಹಾಕಿ. ಆಮೇಲೆ ಅಡ್ರೆಸ್ ಲೈನ್ ನಂಬರ್ 2, ಸ್ಟೇಟು, ಡಿಸ್ಟಿಕ್ಕು, ಪಿನ್ ಕೋಡು, ಇಮೇಲ್ ಐ ಡಿನ ಮೆನ್ಷನ್ ಮಾಡಬೇಕು. ಆಮೇಲೆ ಫೋನ್ ನಂಬರು, ಐ ಡಿ ಟೈಪ್ ಯಾವುದಂತ ಮೆನ್ಷನ್ ಮಾಡಬೇಕು. ಆಧಾರ್ ಕಾರ್ಡ್ ಅಂದರೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಅಂದರೆ ಪ್ಯಾನ್ ಕಾರ್ಡು. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಮೆನ್ಷನ್ ಮಾಡಬೇಕು. ಇಲ್ಲಿ ಕ್ಯಾಪ್ಚನ ಎಂಟರ್ ಮಾಡಬೇಕು, 8789. ಒಂದ್ಸತಿ ಕ್ಯಾಪ್ಚನ ಎಂಟರ್ ಮಾಡಿದ ಮೇಲೆ ಇಲ್ಲಿ ಐ ಹ್ಯಾವ್ ಡಿಕ್ಲೇರ್ ದಟ್ ಇದನ್ನ ಕ್ಲಿಕ್ ಮಾಡಿಬಿಟ್ಟು ರಿಜಿಸ್ಟರ್ ಅಂತ ಕೊಡಬೇಕು. ಒಂದ್ಸತಿ ನೀವು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ಥರ ಬರುತ್ತೆ ಲಾಗಿನ್ ಡೀಟೇಲ್ಸು. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು ನಿಮ್ಮ ಯೂಸರ್ ನೇಮು ಮತ್ತು ಪಾಸ್ವರ್ಡ್ನ. ಸೊ ಇದನ್ನ ರೈಟ್ ಡೌನ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಆಯಿತು. ಇಲ್ಲಿ ನೀವು ಕ್ವಾಲಿಫಿಕೇಷನ್ನು ಎಂಟರ್ ಮಾಡಬೇಕು. ಡಿಪ್ಲೊಮಾ ಆಗಿದ್ರೆ ಡಿಪ್ಲೊಮಾ, ಈ ಥರ ಅವ್ರು ಏನೇನು ಕೇಳಿದ್ದಾರೆ ಇದಕ್ಕೆಲ್ಲ ಅಪ್ಲೈ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಇಮೇಜ್ ಅಪ್ಲೋಡ್ ಮಾಡಬೇಕು ನಿಮ್ಮ ಫೋಟೋನ. ಇದು ಒಂದು ಸತಿ ಇಲ್ಲಿ ಸೆಲೆಕ್ಟ್ ಮಾಡಿದ ಮೇಲೆ ಇದು ಬರುತ್ತೆ. ಸೊ ನಾವು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಡಿಸ್ಟಿಕ್ ಬೆಂಗಳೂರು, ಇಯರ್ಸ್ ಆಫ್ ಪಾಸಿಂಗ್ 2020 ಅಂತ ಹಾಕ್ಕೊಂಡು ಈ ಥರನಾಗಿ ಎಲ್ಲನೂ ಎಂಟರ್ ಮಾಡಬೇಕಿಲ್ಲಿ. ಸೊ ಎಂಟರ್ ಮಾಡಿದ ಮೇಲೆ ಇಲ್ಲಿ ಅಪ್ಲೋಡ್ ಇಮೇಜ್ ಅಂತ ಇದೆ. ಇದು ನೆಕ್ಸ್ಟ್ ಸ್ಟೆಪ್ಪು ಮೇಕ್ ಪೇಮೆಂಟ್ ಅಂತ ಮಾಡಬೇಕು. ಆಮೇಲೆ ಪ್ರಿಂಟ್ ಅಪ್ಲಿಕೇಶನ್ ಬರುತ್ತದೆ. ಸೊ ಇದೆಷ್ಟು ಇದ್ರ ಬಗ್ಗೆ ಮಾಹಿತಿ ಆಯಿತು. ಇನ್ನೂ ಏನಾದರೂ ನಿಮ್ಗೆ ಅಪ್ಲಿಕೇಶನ್ನ ಪೂರ್ತಿ ಹಾಕಕ್ಕೆ ಬಂದಿಲ್ಲ ಅಂತಂದರೆ ಕಮೆಂಟ್ ಮಾಡಿ, ನಾನು ಇದನ್ನು ಹೇಗೆ ಹಾಕೋದಂತ ನಾನು ಇನ್ನೊಂದು ವಿಡಿಯೋ ಮಾಡಿಬಿಟ್ಟು ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ಯಾವುದೇ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಸೊ ಇದಿಷ್ಟು ಇವತ್ತಿನ ಈ ವಿಡಿಯೋ. ಇದೇ ಥರನಾದಂಥ ಯೂಸ್ಫುಲ್ ಕಂಟೆಂಟ್ ಮತ್ತು ಜಾಬ್ ಅಪ್ಡೇಟ್ಸ್ ಬಗ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.